ನಾಗಲೇ ಹೇಳಿದಾಗೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ತುಂಡು ಗುತ್ತಿಗೆ ಮೂಲಕ ಔಷಧಿ ಖರೀದಿ ಮಾಡೋದಕ್ಕೇನು ಸರ್ಕಾರ ಮುಂದಾಗಿದೆ. ಇದರ ಪರಿಣಾಮನೇ ರಾಜ್ಯದಲ್ಲಿ ಇವತ್ತು ಔಷಧಿ ಕೊರತೆಗೆ ಕಾರಣ ಆಗಿರುವಂತದ್ದು. ಮತ್ತೊಂದು ಕಡೆ ಕೃತಕ ಅಭಾವವನ್ನು ಕೂಡ ಸೃಷ್ಟಿಯಾಗೋದಕ್ಕೆ ಇವತ್ತು ರಾಜ್ಯ ಸರ್ಕಾರವೇ ಕಾರಣ ಆಗಿದೆ. ಇದಕ್ಕೆ ಯಾರು ಇದರಲ್ಲಿ ಮಹಾನ್ ಭಾವರು ಇದ್ದಾರೆ ಅಂತ ಹೇಳಿದ್ರೆ, ಮಂಗಳೂರು ಮೂಲದ ಒಬ್ಬ ಖಾಸಗಿ ವ್ಯಕ್ತಿ, ಮತ್ತೊಮ್ಮೆ ಹೇಳ್ತಾನೆ, ಮಂಗಳೂರು ಮೂಲದ ಒಬ್ಬ ಖಾಸಗಿ ವ್ಯಕ್ತಿ ರಾಜ್ಯದ ಔಷಧಿ ಖರೀದಿ ವ್ಯವಸ್ಥೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈತ ಒಬ್ಬನೇ ಇದನ್ನ ಎಲ್ಲವೂ ಕೂಡ ಸಪ್ಲೈ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ.